ಈಗ ಫೋನ್ ಟ್ಯಾಪಿಂಗ್ ವಿಚಾರ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ಕೆಲವು ಶಾಸಕರು ಕೂಡ ಈ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ. ಈಗ ಫೋನ್ ಟ್ಯಾಪಿಂಗ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಲಾಖೆಯಿಂದನೇ ಟ್ಯಾಪ್ ಮಾಡ್ಕೋಬೇಕಾಗಿಲ್ಲ. ಈಗ ಬುದ್ಧಿವಂತಿಕೆ ಇದ್ರೆ ಅದು ಯಾವುದೋ ಒಂದು ಮಿಷಿನ್ ಬಂದಿದೆ ಅಂತ ಮನೆಯಲ್ಲೇ ಇಟ್ಕೊಂಡು ಟ್ಯಾಪ್ ಮಾಡ್ಕೊಳ್ಳುವಂಥ ವ್ಯವಸ್ಥೆಗೆ ಬಂದಿದೆ. ಯಾರೇ ಆಗಿರಲಿ ಬೇರೆಯವ್ರನ್ನ ಫೋನ್ ಟ್ಯಾಪ್ ಮಾಡ್ತಕ್ಕಂಥದ್ದು ಕದ್ದಾಳ್ಸಕ್ಕಂಥದ್ದು ನಿಜವಾಗ್ಲೂ ಕೂಡ ಅಪರಾಧ. ಅದನ್ನು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ನಿಮ್ಮ JDS ನಾಯಕರಾದಂಥ ಮಾಗಡಿ ಮಂಜು ಅವರು ಹೇಳಿದ್ದಾರೆ 224 ಜನದ್ದು CD ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಅಂದ್ರೆ ನಿಮ್ಮ ಮೇಲೂ ಆ ಥರದೊಂದು ಆರೋಪ ಬಂದಂಗೆ ಆಗುತ್ತೆ. ನೋಡಿ, ಅವರು ಒಂದೊಂದ್ಸತಿ ಶಾಸಕರಾಗ್ತಾರೆ, ಮಾತಾಡೋ ಬರದಲ್ಲಿ ಮಾತಾಡ್ತಾರೆ. ಆ ರೀತಿ ಹೇಳಿಕೆನ ಕೊಡಬಾರ್ದು. ನಿರ್ದಿಷ್ಟವಾಗಿ ಕೊಡಂಗಿದ್ರೆ ಇಂಥ ಅವನಿಗೆ ದಾಖಲೆ ಇದ್ರೆ ಇಂತಿಂಥವ್ರು ಇದ್ರೆ ಇಂಥವ್ರ ಹೆಸರು ಕೊಡುವಂಥ ಶಕ್ತಿ ಇದ್ರೆ ಮಾತಾಡಬೇಕು. ಬಾಯಿ ಚಪ್ಪಲಿಕ್ಕೆ ಟಿವಿನಲ್ಲಿ ಬರಬೇಕು, ಮಾಧ್ಯಮದಲ್ಲಿ ಬರಬೇಕು ಅಂತ ಹೇಳೋದಿದೆಯಲ್ಲ, ದಟ್ ಶೋಸ್ ಈಸ್ ಇನ್ ಮೆಚುರಿಟಿ ಇನ್ ಪಾಲಿಟಿಕ್ಸ್ ಅಂತ ನನ್ನ ಅಭಿಪ್ರಾಯ. ಈಗ ಫೋನ್ ಟ್ಯಾಪಿಂಗ್ ವಿಚಾರ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ಕೆಲವು ಶಾಸಕರು ಕೂಡ ಈ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ. ಈಗ ಫೋನ್ ಟ್ಯಾಪಿಂಗ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಲಾಖೆಯಿಂದನೇ ಟ್ಯಾಪ್ ಮಾಡ್ಕೋಬೇಕಾಗಿಲ್ಲ. ಈಗ ಬುದ್ಧಿವಂತಿಕೆ ಇದ್ರೆ ಅದು ಯಾವುದೋ ಒಂದು ಮಿಷಿನ್ ಬಂದಿದೆ ಅಂತ ಮನೆಯಲ್ಲೇ ಇಟ್ಕೊಂಡು ಟ್ಯಾಪ್ ಮಾಡ್ಕೊಳ್ಳುವಂಥ ವ್ಯವಸ್ಥೆಗೆ ಬಂದಿದೆ. ಯಾರೇ ಆಗಿರಲಿ ಬೇರೆಯವ್ರನ್ನ ಫೋನ್ ಟ್ಯಾಪ್ ಮಾಡ್ತಕ್ಕಂಥದ್ದು ಕದ್ದಾಳ್ಸಕ್ಕಂಥದ್ದು ನಿಜವಾಗ್ಲೂ ಕೂಡ ಅಪರಾಧ. ಅದನ್ನು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ನಿಮ್ಮ JDS ನಾಯಕರಾದಂಥ ಮಾಗಡಿ ಮಂಜು ಅವರು ಹೇಳಿದ್ದಾರೆ 224 ಜನದ್ದು CD ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಅಂದ್ರೆ ನಿಮ್ಮ ಮೇಲೂ ಆ ಥರದೊಂದು ಆರೋಪ ಬಂದಂಗೆ ಆಗುತ್ತೆ. ನೋಡಿ, ಅವರು ಒಂದೊಂದ್ಸತಿ ಶಾಸಕರಾಗ್ತಾರೆ, ಮಾತಾಡೋ ಬರದಲ್ಲಿ ಮಾತಾಡ್ತಾರೆ. ಆ ರೀತಿ ಹೇಳಿಕೆನ ಕೊಡಬಾರ್ದು. ನಿರ್ದಿಷ್ಟವಾಗಿ ಕೊಡಂಗಿದ್ರೆ ಅವನಿಗೆ ದಾಖಲೆ ಇದ್ರೆ ಇಂತಿಂಥವ್ರು ಇದ್ರೆ ಇಂಥವ್ರ ಹೆಸರು ಕೊಡುವಂಥ ಶಕ್ತಿ ಇದ್ರೆ ಮಾತಾಡಬೇಕು. ಬಾಯಿ ಚಪ್ಪಲಿಕ್ಕೆ ಟಿವಿನಲ್ಲಿ ಬರಬೇಕು, ಮಾಧ್ಯಮದಲ್ಲಿ ಬರಬೇಕು ಅಂತ ಹೇಳೋದಿದೆಯಲ್ಲ, ದಟ್ ಶೋಸ್ ಈಸ್ ಇನ್ ಮೆಚುರಿಟಿ ಇನ್ ಪಾಲಿಟಿಕ್ಸ್ ಅಂತ ನನ್ನ ಅಭಿಪ್ರಾಯ.